ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ನಾನು ವ್ಲಾಗ್ ಏನೂ ಮಾಡ್ತಾ ಇಲ್ಲ, ಪ್ರೆಗ್ನೆನ್ಸಿ ಹಾಗೆ ಬಾಣಂತಿ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬಾಣಂತಿ ಆರೈಕೆನ ಶೇರ್ ಮಾಡೋಣ ಅಂದ್ಕೊಂಡೆ. ಕಾಮನ್ ಆಗಿ ಪ್ರೆಗ್ನೆಂಟ್ ಆಗಿರೋರು ಥಿಂಕ್ ಮಾಡೋದು, ಮಗುವಿನ ಕೇರ್ ಯಾವ ರೀತಿ ಮಾಡೋದು, ಮಗುಗೆ ಯಾವ ಸೋಪನ್ನು ಯೂಸ್ ಮಾಡೋದು, ಹಾಗೆ ಯಾವ ಬಟ್ಟೆನ ತೊಗೊಳ್ಳೋದು, ಸೊ ಯಾವ ರೀತಿ ಫೀಡಿಂಗ್ ಮಾಡೋದು, ಅದನ್ನೆಲ್ಲ ಟೆನ್ಷನ್ನಲ್ಲಿ ಇರ್ತಾರೆ ಪ್ರೆಗ್ನೆಂಟ್ ವುಮೆನ್. ಹಾಗೆ ನಮ್ಮಂಥವ್ರು ಅಂದರೆ ಮನೇಲಿ ಯಾರು ಹೆಲ್ಪ್ ಮಾಡದೇ ಇರೋವಾಗ, ಅಂದರೆ ರಿಲೇಟಿವ್ಸ್ ಆಗಲಿ, ಅಮ್ಮ ಅತ್ತೆ, ಯಾವುದೇ ರೀತಿ ಕನೆಕ್ಷನ್ ಇಲ್ಲದೇ ಇರೋ ಟೈಮಲ್ಲಿ ನಾವು ನಮ್ಮ ಬಾಣಂತನನೇ ಯಾವ ರೀತಿ ನೋಡ್ಕೊಳ್ಳೋದು, ಹಾಗೆ ನಮ್ಮ ಕೇರ್ನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಪ್ಲೀಸ್ ಈ ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ. ತುಂಬ ಜನ ಇರ್ತಾರೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿಕ್ಕೆ, ಯಾಕಂದರೆ ಕೆಲವೊಂದು ಸಮಸ್ಯೆಗಳು ಇರುತ್ತಲ್ಲ ಫ್ಯಾಮಿಲಿಲಾಗಲಿ ರಿಲೇಟಿವ್ಸಲ್ಲಾಗಲಿ. ಹಾಗೆ ಯಾವ ರೀತಿ ಅದಕ್ಕೆ ಸಜ್ಜು ಕೊಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾನು ಹೊರಗಡೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗಳು ಮಲಗಿದ್ದಾಳೆ. ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ, ನಾನು ಯಾವ ರೀತಿ ನನ್ನ ಬಾಣಂತನದಲ್ಲಿ ಕೇರ್ನ ತೊಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನೇನು ಡಾಕ್ಟರ್ ಅಲ್ಲ, ಏನೂ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಮೊದಲನೇದಾಗಿ ಬಾಣಂತಿ ಸ್ನಾನ ಯಾವ ರೀತಿ ಅಂತ. ಬಾಣಂತಿ ಸ್ನಾನ ಬಂದುಬಿಟ್ಟು ಡೈಲಿ ತಲೆ ಸ್ನಾನ ಮಾಡೋದು ಕೆಲವರಿಗೆ ಆಗಲ್ಲ. ನಾನು ಸೆಪ್ಟೆಂಬರಲ್ಲಿ ಡೆಲಿವರಿ ಆಗಿರೋದ್ರಿಂದ ನನಗೆ ನಮ್ಮನೆ ಹತ್ತಿರದವರೆಲ್ಲ ಡೈಲಿ ತಲೆ ಸ್ನಾನನ ರೆಫರ್ ಮಾಡಿದರು. ಸೊ ನನಗೆ ಅದು ಆಗ್ತಾನೇ ಇರಲಿಲ್ಲ, ಶೀತ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮಗು ಕೂಡ ಹಾಲು ಕುಡಿಯೋದ್ರಿಂದ ಮಗುಗೂ ಶೀತ ಆಗೋ ಚಾನ್ಸಸ್ ಇತ್ತು. ಹಾಗಾಗಿ ಒಂದಿನ ಬಿಟ್ಟು 2 ದಿನಕ್ಕೊಂದು ಸಲ ತಲೆ ಸ್ನಾನನ ಮಾಡ್ತಾಯಿದ್ದೆ. ಹಾಗೆ ತಲೆ ಸ್ನಾನನ ಮಾಡುವಾಗ ಏನೆಲ್ಲ ಹಚ್ಕೊಳ್ಬೇಕು ಅಂದರೆ, ಸೋಪನ್ನು ಅವಾಯ್ಡ್ ಮಾಡಬೇಕು, ಸೋಪನ್ನು ಯೂಸ್ ಮಾಡಲೇಬಾರ್ದು. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಪಿಗ್ಮೆಂಟೇಷನ್ ಹಾಗೆ ಡಾರ್ಕ್ ಲೈನ್ಸ್ ಎಲ್ಲ ಇರುತ್ತಲ್ಲ, ಅದು ಹೆಚ್ಚಾಗಿರುತ್ತೆ. ಹಾಗೆ ಕೂದಲು ಕೂಡ ಉದುರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಾಣಂತನದಲ್ಲಿ ನೀವು ಅದನ್ನೆಲ್ಲ ಸರಿ ಮಾಡ್ಕೊಳ್ಬಹುದು. ಹೇಗೆ ಅಂದರೆ, ಸೀಗೆಕಾಯಿ ಪೌಡರ್ ಬರುತ್ತೆ, ಈಗ ಯಾವ ಬ್ರ್ಯಾಂಡೆಡ್ ಆದರೂ ತೊಗೊಳ್ಬೋದು. ನಾನು ಸೀಗೆಕಾಯಿ ಕಾರ್ತಿಕ ಶಾಂಪೂ, ಕಾರ್ತಿಕ ಪೌಡರ್ ಬರ್ತಾಯಿತ್ತು, ಅದನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಳದಿನ ಯೂಸ್ ಹಾಕಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ತಿಕ್ಕಾಗಬೇಕು ಅಂತ. ಸೋಪನ್ನು ಯೂಸ್ ಮಾಡೋದಿಲ್ಲಲ್ಲ, ಹಾಗಾಗಿ ಕಾರ್ತಿಕ ಪೌಡರ್ನ ಹಾಗೆ ಹಳದಿನ ಯೂಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮೈಗೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಸ್ನಾನ ಮಾಡೋಕ್ಕೂ ಮುಂಚೆ ಆಯಿಲ್ ಮಸಾಜನ್ನು ಕಂಪಲ್ಸರಿಯಾಗಿ ಮಾಡಿ, ಯಾಕಂದರೆ ಡೆಲಿವರಿ ಟೈಮಲ್ಲಿ ನಿಮ್ಮ ಮಸಲ್ಸ್ ಎಲ್ಲ ಲೂಸ್ ಆಗಿರುತ್ತೆ. ಸೊ ಅದನ್ನು ರಿಕವರಿ ಮಾಡಲಿಕ್ಕೆ ಆಯಿಲ್ ಮಸಾಜ್ ಬೆಸ್ಟ್. ಸೊ ಸ್ನಾನ ಮಾಡುವಾಗ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಆಯಿಲ್ ಮಸಾಜನ್ನು ಕಂಪಲ್ಸರಿಯಾಗಿ ಮಾಡಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸ್ನಾನದ ನಂತರ ಚೇಯಿ ಅಂತ ಬರುತ್ತೆ, ಈ ಹಲ್ವದ ಥರ ಇರುತ್ತೆ. ನಾನು ಸಾಧ್ಯ ಆದರೆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಚೇಯಿ ಅಂತ ಬರುತ್ತೆ. ಅದನ್ನು ತಿಂದು ಹೊಟ್ಟೆನ ಸುತ್ತಬಿಟ್ಟು ಮಲಗಬೇಕು ಸ್ವಲ್ಪ ಹೊತ್ತು, ಅಂದರೆ ಒಂದು ಗಂಟೆ ಹೊತ್ತು ರೆಸ್ಟ್ ತೊಗೊಳ್ಳಿ. ಸೊ ಇದರಿಂದ ನೀವು ಪ್ರೆಗ್ನೆನ್ಸಿಲಿ ಏನು ವೆಯ್ಟನ್ನ ಜಾಸ್ತಿ ಮಾಡಿದ್ದೀರಾ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಮೊದಲು ಪ್ರೆಗ್ನೆನ್ಸಿ ಮೊದಲು ಯಾವ ಥರ ಇದ್ರಿ, ದೇಹ ಅದೇ ಸ್ಥಿತಿಗೆ ಬೇಕು ಅಂತಿದ್ದರೆ ಚೇಯಿನ ತಿನ್ನಬೇಕು. ಹಾಗೆ ಮೈಯಲ್ಲಿರೋ ನಂಜಿನಾಂಶ ಎಲ್ಲ ಚೇಯಿನ ತಿನ್ನೋದ್ರಿಂದ ಹೋಗುತ್ತೆ. ಮೊದಲಿನ ಕಾಲದಲ್ಲಿ ಚೇಯಿನ ಮನೇಲೇ ಮಾಡ್ತಾಯಿದ್ರು. ಸೊ ಈಗ ಯಾರಿಗೂ ಅಷ್ಟು ಗೊತ್ತಿಲ್ಲ, ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಕೂಡ ನನ್ನ ಡೆಲಿವರಿ ಆದ 2-3 ತಿಂಗಳು ಕೂಡ ನಾನು ಚೇಯಿನ ತಿಂದಿದ್ದೀನಿ.
ಹೊಟ್ಟೆನ ಸುತ್ತಬೇಕು. ಹೊಟ್ಟೆನ ಸೀರೆಯಿಂದ ಸುತ್ತಿದ್ರೆ ಬೆಸ್ಟ್ ಇರುತ್ತೆ, ಆದರೆ ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಚೆನ್ನಾಗಿ ಫೋಲ್ಡ್ ಮಾಡಿ ಸ್ವಲ್ಪ ಹೊತ್ತು ಇರೋ ಥರನೇ ಸುತ್ತಬೇಕು ಟೈಟಾಗಿ. ಸೊ ನಮ್ಮ ಹಿಪ್ಪಿಂದ ಮೇಲ್ಗಡೆ ಸುತ್ತಕೊಳ್ತಾ ಬರಬೇಕು. ಸಾಧ್ಯ ಆದರೆ ಅದರ ವಿಡಿಯೋ ಕೂಡ ನಾನು ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಹೊಟ್ಟೆ ಸುತ್ತೋದು ಅಂತ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಿವಿಗೆ ಕಂಪಲ್ಸರಿಯಾಗಿ ಹತ್ತಿನ ತುಂಬಿಕೊಳ್ಳಿ. ಗಾಳಿಯ ಸ್ಕಾರ್ಫ್ ಅಥವಾ ಏನಾದರೂ ಕಟ್ಕೊಳ್ಳಿ, ಯಾಕಂದರೆ ಗಾಳಿ ಕಿವಿ ಒಳಗೆ ಅಥವಾ ದೇಹದೊಳಗೆ ಹೋದಾಗ ಹೊಟ್ಟೆ ಒಳಗಿಂದ ಚಳಿ ಹೋಗುತ್ತೆ. ನನಗೆ ಈ ಎಕ್ಸ್ಪೀರಿಯೆನ್ಸ್ ಹಾಸ್ಪಿಟಲಿದ್ದಾಗ ಆಗಿತ್ತು. ಸೊ ಹಾಸ್ಪಿಟಲಲ್ಲಿ ಫ್ಯಾನ್ನ ಯೂಸ್ ಮಾಡ್ತಾಯಿದ್ರು, ಸೊ ನಾನು ಯೂಸ್ ಮಾಡ್ತಾಯಿದ್ದೆ. ಡೆಲಿವರಿ ಆಗಿ 4ನೇ ದಿನಕ್ಕೆ ಅನಿಸುತ್ತೆ, ಮಳೆ ಕೂಡ ಬರ್ತಾಯಿತ್ತು, ಹೊಟ್ಟೆ ಒಳಗೆ ಚಳಿ ಹೋಗಿತ್ತು, ತುಂಬ ನಡ್ಕ ಅನಿಸ್ತಾ ಇತ್ತು. ಸಂಜೆ ಬಂದುಬಿಟ್ಟು ಸ್ನಾನ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಮೈ ಕೈಗೆಲ್ಲ ಸ್ವಲ್ಪ ಬಿಸಿನೀರಿಂದ ನೀರನ್ನ ಹೊಯ್ಕೊಳ್ಳಿ. ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಅಲ್ಲಿ ಬಿಸಿ ನೀರನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಏನು ನಾರ್ಮಲ್ ಡೆಲಿವರಿ ಆಗಿರುತ್ತಲ್ಲ, ಸ್ಟಿಚಸ್ ಹಾಕಿರ್ತಾರೆ, ಅದು ಕಂಪ್ಲೀಟಾಗಿ ಗುಣ ಆಗಲಿಕ್ಕೆ ಬಿಸಿನೀರು ಕೂಡ ಹೆಲ್ಪ್ ಆಗುತ್ತೆ. ಸೊ ಬಿಸಿನೀರನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಡೆಲಿವರಿ ಆಗಿ ಒಂದು ಸಾಧ್ಯ ಆದರೆ 6 ತಿಂಗಳು ಕೂಡ ಬಾಣಂತನ ಮಾಡ್ಕೊಳ್ಳಿ. ಕಡಿಮೆ ಅಂದರೂ ಒಂದು 2-3 ತಿಂಗಳಾದರೂ ಮಾಡಲೇಬೇಕು. ಸೊ ನನಗೆ ಮಗುನ ಸ್ನಾನ ಮಾಡಿಸ್ಲಿಕ್ಕೆ ಇಲ್ಲಿ ಮನೆ ಹತ್ತಿರದವರು ಬರ್ತಾಯಿದ್ರು. ನನಗೂ ಕೂಡ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಕಂಫರ್ಟೇಬಲ್ ಇರಲಿಲ್ಲ. ಹಾಗಾಗಿ ನಾನೇ ಸ್ನಾನನ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಮೊದಲಿನ ಥರನೇ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಸಾಧ್ಯ ಆದರೆ ವೆಯ್ಟ್ ಲಾಸ್ ಯಾವ ರೀತಿ ಆಗೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೊಟ್ಟೆ ಸುತ್ತಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ನಾನು ಬೆಲ್ಟನ್ನು ಯೂಸ್ ಮಾಡಿದ್ದೆ ಒಂದು 2 ತಿಂಗಳ ಕಾಲ. ಕಂಪಲ್ಸರಿಯಾಗಿ ಹೊಟ್ಟೆಗೆ ಬೆಲ್ಟನ್ನು ಸುತ್ತಕೊಳ್ಬೇಕು. ಬೆಲ್ಟ್ ಬೇಕಿದ್ದರೆ ನಾನು ಮೀಶೋದಲ್ಲಿ ತೊಗೊಂಡಿರೋದು, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಿದ್ದರೆ ತೊಗೊಳ್ಳಿ. ಸೊ ಹೀಗೆ ಇದಾಗಿತ್ತು ಇವತ್ತಿನ ಈ ಇನ್ಫಾರ್ಮೇಷನ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಯಾರಿಗಾದರೂ ಯೂಸ್ಫುಲ್ ಆಗಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ರೆಗ್ಯುಲರ್ ವ್ಲಾಗ್ ಕೂಡ ಮಾಡ್ತೀನಿ. ಸೊ ಇಷ್ಟ ಆಗಿದೆ ಇವತ್ತಿನ ಈ ವಿಡಿಯೋ.